ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋಣ. ಇತ್ತೀಚೆಗೆ ನೆಕ್ಸ್ಟ್ ನಿಮಗೆ ಕಾಲ್ಫಾರ್ಮ್ ಆಗೋ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಮತ್ತು ಹಾಗೆ ಇನ್ನಿತರ ಎಕ್ಸಾಮ್ಗಳಿಗೆ UPSC ಆಗಿರಲಿ, ನಿಮಗೆ KS ಆಗಿರಲಿ, ಅದಕ್ಕೆ ಭಾಳ ಮುಖ್ಯವಾದ ಟಾಪಿಕ್ಕು ಇವತ್ತಿನ ಕರೆಂಟ್ ಅಫೇರ್ಸು. ಕರೆಂಟ್ ಅಫೇರ್ಸ್ ಫಸ್ಟ್ ಏನಿದೆ, ಭಾರತ್ ವಿಸ್ತಾರ ಅಂತಿದೆ. ಭಾರತ್ ವಿಸ್ತಾರ ಮತ್ತು ಅಗ್ರಿ ಸ್ಟಾಕ್ ಬಗ್ಗೆ ನೋಡೋಣ. ಏನಿದು ಭಾರತ ವಿಸ್ತಾರ? ಭಾರತ ವಿಸ್ತಾರ ಅನ್ನೋದೇನು? ಇದೊಂದು AI ಉಪಕರಣ. ಇದೇನಿದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲಿ ಹೆಲ್ಪ್ ಆಗುತ್ತೆ? ಇದನ್ನು ಕೃಷಿ ಸಂಬಂಧಿತ ಮಾಹಿತಿ ರೈತರಿಗೆ ನೀಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾವಾಗ ಇದನ್ನು ಲಾಂಚ್ ಮಾಡಿದರು? 2026 ಬಜೆಟಲ್ಲಿ. ಈ ಯೋಜನೆಯನ್ನು 2026ರಲ್ಲಿ ನಮಗೆ ಲಾಂಚ್ ಮಾಡಿದರು. ಅಗ್ರಿ ಸ್ಟಾಕ್ ಬಗ್ಗೆ ನೋಡೋಣ. ಅಗ್ರಿ ಸ್ಟಾಕ್ ಅಂದರೆ ಏನು? ಇದೊಂದು ಕೃಷಿ ವಲಯದ ಡಿಜಿಟಲ್ ಡೇಟಾಬೇಸ್. ಇದೊಂದು ಡಿಜಿಟಲ್ ಡೇಟಾಬೇಸ್ ಅಂದರೆ ಇದರಲ್ಲಿ ಏನಿರುತ್ತೆ, ರೈತರ ಪ್ರತ್ಯೇಕ ಗುರುತಿನ ಚೀಟಿ ಇರುತ್ತೆ. ಅಂದರೆ ಫಾರ್ಮರ್ಸಿಗೆ ಒಂದೊಂದು ID ಕೊಡೋದು, ಆಮೇಲೆ ಭೂ ದಾಖಲೆಗಳ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಬೆಳೆ ಮಾಹಿತಿ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಯಾವುದು? ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ 1991. ಏನಿದು ಆ್ಯಕ್ಟ್? ಮೊನ್ನೆ ರೀಸೆಂಟಾಗಿ ಇವತ್ತು ನಿಮಗೆ ರೀಸೆಂಟಾಗಿ ಬಂದಿದೆ. ಈ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಆಗಸ್ಟ್ 15, 1947 ಆ ಟೈಮಲ್ಲಿ ಇದ್ದಂಥ ಧಾರ್ಮಿಕ ಸ್ಥಳಗಳ ಸ್ಥಿತಿಯನ್ನು, ಅಂದರೆ ರಿಲಿಜಿಯಸ್ ಕ್ಯಾರೆಕ್ಟರ್ ಹಾಗೆಯೇ ಉಳಿಸಿಕೊಳ್ಳುವುದು ಈ ಕಾಯ್ದೆಯ ಉದ್ದೇಶ. ಅಂದರೆ ಇತ್ತೀಚೆಗೆ ನಮಗೆ ಇಶ್ಯೂ ಏನಾಗಿದೆ, ನಮಗೆ ಬೇರೆ ದೇವರಲ್ಲಿ ಬೇರೆ ಥರ ಗುಡಿ ಸಿಕ್ಕಿದೆ, ಬೇರೆ ದೇವ್ರದ್ದು ಗುಡಿ ಸಿಕ್ಕಿದೆ, ಈ ಥರ ಇದೆಯಲ್ಲ. ಈ ಕಾಯ್ದೆ ಏನು ಹೇಳುತ್ತೆ, 1947 ಮತ್ತು ಅದ್ರ ಹಿಂದಿಂದ ಏನಿರುತ್ತಲ್ಲ ಅದೇ ಥರ ಇರಬೇಕು, ಏನು ಚೇಂಜ್ ಮಾಡೋಂಗಿಲ್ಲ. ಈ ಇನ್ನೊಂದು ಪಾಯಿಂಟ್ ಏನಂದರೆ, ಸೆಕ್ಷನ್ 3, ಈ ಆ್ಯಕ್ಟದು ಸೆಕ್ಷನ್ 3 ಪ್ರಕಾರ ಯಾವುದೇ ಆರಾಧನಾ ಸ್ಥಳವನ್ನು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಪರಿವರ್ತಿಸುವುದನ್ನು ಈ ಕಾಯ್ದೆ ಕಟ್ಟುನಿಟ್ಟಾಗಿ ನಿಷೇಧಿಸುತ್ತದೆ. ಇದು ಭಾಳ ಇಶ್ಯೂ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್. ಇದು ಯಾವುದು? ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಥವಾ ಆರಾಧನಾ ಸ್ಥಳ ಕಾಯ್ದೆ 1991. ಯಾವ ಇಶ್ಯೂದು ಆ್ಯಕ್ಟ್ ಬಂದಿರೋದು? 1991ರಲ್ಲಿ ಈ ಆ್ಯಕ್ಟ್ ಬಂದಿದೆ. ಒಂದು ವಿನಾಯಿತಿ ಕೊಟ್ಟಿದ್ದಾರೆ. ಯಾವುದು? ನೀವು ಕೇಳ್ಬೋದು, ರಾಮ ಜನ್ಮಭೂಮಿ ಬಗ್ಗೆ ಕೇಳಿದ್ದೀರಾ? ರಾಮ ಜನ್ಮಭೂಮಿ ಮತ್ತು ಬಾಬ್ರಿ ಮಸೀದಿ ಪ್ರಕರಣವನ್ನು ಈ ಕಾಯ್ದೆಯಿಂದ ಹೊರಗಿಡಲಾಗಿತ್ತು. ಈ ಕಾಯ್ದೆಯಿಂದ ಇದೊಂದು ಸ್ಪೆಷಲ್ ಒಕೇಶನ್, ಈ ಕಾಯ್ದೆಯಿಂದ ಹೊರಗಿಟ್ಟಿದ್ದಾರೆ. ನೆಕ್ಸ್ಟ್ 3ನೇ ಟಾಪಿಕ್ ನೋಡೋದಾದರೆ, ವಾಯು ಗುಣಮಟ್ಟ ಸೂಚ್ಯಂಕ, ಏರ್ ಕ್ವಾಲಿಟಿ ಇಂಡೆಕ್ಸ್. ಅಂದರೆ ಡೆಲ್ಲಿಯಲ್ಲಿ ಇತ್ತೀಚೆಗೆ ಏರ್ ಕ್ವಾಲಿಟಿ ಇಂಡೆಕ್ಸು ಕೆಟ್ಟು ಹೋಗ್ಬಿಟ್ಟೈತಿ. ಅದ್ರ ಬಗ್ಗೆ ಡೆಲ್ಲಿ ನ್ಯೂಸಲ್ಲಿ ಬಂದಿದೆ. ನಮಗೇನು ಡೆಲ್ಲಿ ನ್ಯೂಸ್ ಯಾಕೆ, ಏರ್ ಕ್ವಾಲಿಟಿ ಏನು, ನಮಗೆ ಅದು ಮುಖ್ಯ ಇಲ್ಲ. ನಮಗೇನು ಬೇಕು? ಏರ್ ಕ್ವಾಲಿಟಿ ಇಂಡೆಕ್ಸು ಮತ್ತು ಟೆಂಪ್ರೇಚರ್ ಇನ್ವೇಷನ್ ಬಗ್ಗೆ, ಇವೆರಡು ಇದು ಎನ್ವಿರಾನ್ಮೆಂಟಲ್ಲಿ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ಎರಡು ನಾವು ಮಾನದಂಡಗಳನ್ನು ನೋಡ್ತೀವಿ. ಒಂದು PM 2.5, ಇನ್ನೊಂದು PM 10 ಅಂತೇಳಿ. PM 2.5 ಅಂದರೆ ಇಲ್ಲಿ 2.5 ಕಾಣ್ತಿದೆಯಲ್ಲ, ಅತಿ ಸಣ್ಣ ಕಣಗಳಾಗಿದ್ದು, ಅವು ಚಿಕ್ಕ ಚಿಕ್ಕ ಕಣಗಳಿದ್ದಾವೆ, ಗಾಳಿಯಲ್ಲಿ ಚಿಕ್ಕ ಚಿಕ್ಕ ಕಣಗಳಿರ್ತವೆ. ಇವು ನೇರವಾಗಿ ರಕ್ತಕ್ಕೆ ಸೇರಬಲ್ಲವು ಮತ್ತು ಭಾಳ ಹೆಲ್ತ್ ಇಶ್ಯೂಸನ್ನು ನಮಗೆ ಕೊಡುತ್ತದೆ. ಆಮೇಲೆ PM 10 ಏನು? ಇದು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾದ ಧೂಳಿನ ಕಣಗಳು. ಇವು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾದ ಧೂಳಿನ ಕಣಗಳು. ನಮಗೆ ಇದರಲ್ಲಿ ಸ್ವಲ್ಪ ಇಶ್ಯೂ ಆದರೂ ಜಾಸ್ತಿ ಏನು ಎಫೆಕ್ಟ್ ಆಗೋಲ್ಲ, ಬಟ್ ಇದರಲ್ಲಿ ಇಶ್ಯೂ ಆಯ್ತಂದರೆ ನಮಗೆ ಭಾಳ ಎಫೆಕ್ಟ್ ಆಗುತ್ತೆ ಹೆಲ್ತಿಗೆ. ಇನ್ನೊಂದು ಕಾನ್ಸೆಪ್ಟ್ ಬಂದು ಟೆಂಪ್ರೇಚರ್ ಇನ್ವೆನ್ಷನ್ ಅಂತೇಳಿ, ಅಂದರೆ ಟೆಂಪ್ರೇಚರ್ ಇನ್ವೆನ್ಷನ್ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ನಾವು ಪ್ರತಿದಿನ ಜನರಲ್ ಆಗಿ ಏನಿರುತ್ತೆ, ಸಾಮಾನ್ಯವಾಗಿ ಗಾಳಿ ಎತ್ತರಕ್ಕೆ ಹೋದಾಗ ತಣ್ಣಗಾಗುತ್ತದೆ, ಹೌದಾ? ನಾವು ಯಾವುದೇ ಗಾಳಿ ನಾವು ಭೂಮಿಯಿಂದ ಮೇಲೆ ಹೋದಂಗೆಲ್ಲ ನಮಗೆ ಕೋಲ್ಡ್ ಆಗುತ್ತೆ, ಅಂದರೆ ಗಾಳಿ ತಣ್ಣಾಗುತ್ತೆ. ಆದರೆ ಇಲ್ಲಿ ಬಿಸಿ ಗಾಳಿ, ಯಾವುದು? ವಾರ್ಮ್ ಏರ್, ಬಿಸಿ ಇರೋದು. ಅಂದರೆ ಭೂಮಿಯಿಂದ ಸ್ವಲ್ಪ ದೂರಕ್ಕೆ ಹೋದರೆ ಬಿಸಿ ಗಾಳಿ ಇರುತ್ತಲ್ಲ, ಆ ಬಿಸಿ ಗಾಳಿ, ಇಲ್ಲಿ ಬಿಸಿ ಗಾಳಿ ಮೇಲೆ ಉಳಿದು ತಣ್ಣನೆಯ ಗಾಳಿ, ಕೋಲ್ಡ್ ಏರ್, ಕೆಳಗೆ ನೆಲದ ಹತ್ತಿರ ಸಿಲುಕಿಕೊಳ್ಳುತ್ತದೆ. ಇದರಿಂದ ಮಾಲಿನ್ಯಕಾರಕಗಳು ಚದುರಿ ಹೋಗದೆ, ಅಂದರೆ ಮಾಲಿನ್ಯಕಾರಕವು ಹೊರಗೆ ಹೋಗದೆ
ನೆಲದ ಹತ್ತಿರವೇ ಉಳಿಯುವುದರಿಂದ ಮಾಲಿನ್ಯ ಹೆಚ್ಚಾಗುತ್ತದೆ. ಇದನ್ನೇ ನಾವೇನಂತೀವಿ, ಟೆಂಪ್ರೇಚರ್ ಇನ್ವೆನ್ಷನ್ ಅಂತೀವಿ. ಟೆಂಪ್ರೇಚರ್ ಇನ್ವೆನ್ಷನ್ ಅಂದರೆ ಏನು? ಇದು ವಾರ್ಮ್ ಟೆಂಪ್ರೇಚರು, ಸೊ ಇದು ಕೋಲ್ಡ್ ಟೆಂಪ್ರೇಚರು. ಇದು ವಾರ್ಮು, ಇದು ಕೋಲ್ಡು. ಸೊ ಇದು ವಾರ್ಮ್ ಏನು ಮಾಡುತ್ತೆ, ಇದನ್ನು ಕೋಲ್ಡನ್ನು ಕೆಳಗಡೆ ದಬ್ಬಿಡುತ್ತೆ. ಇಲ್ಲಿ ನಿಮಗೆ ಭೂಮಿ ಇದೆ ಅಂದರೆ ಭೂಮಿ ಹತ್ರ ಇರುತ್ತೆ, ಆವಾಗ ನಮಗೇನಾಗುತ್ತೆ, ನಮಗೆ ಟೆಂಪ್ರೇಚರ್ ಇನ್ವೆನ್ಷನ್ ಅಂದರೆ ನಮಗೆ ಮಾಲಿನ್ಯ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಜಾಸ್ತಿ ಸಿಟಿಗಳಲ್ಲಿ ನೋಡ್ರಿ, ಟೆಂಪ್ರೇಚರ್ ವಾರ್ಮ್ ಗಾಳಿ ಮೇಲೆ ಇದ್ದು ಕೋಲ್ಡ್ ಗಾಳಿ ಕೆಳಗಡೆ ಇದ್ದಾಗ ನಿಮಗೆ ಕಣ್ಣಿಗೆ ಕಾಣಲ್ಲ, ಹಂಗೆ ಧೂಳು ಥರ ಕಾಣುತ್ತೆ. ಮುಂದೆ ಎಲ್ಲ ಒಂಥರ ಏನು ಕಾಣೋದಿಲ್ಲ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋದಾದರೆ, ಮಹರ್ಷಿ ದಯಾನಂದ ಸರಸ್ವತಿಯವರ ಜಯಂತಿ, ಬರ್ತ್ ಆ್ಯನಿವರ್ಸರಿ ಇವತ್ತು. ಸೊ ಅದ್ರ ಬಗ್ಗೆ ನೋಡೋಣ. ಇವ್ರ ಬಗ್ಗೆ ಏನು ತಿಳ್ಕೊಬೇಕಂದ್ರೆ, ಇವರು 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಯಾವಾಗ? 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಇವರ ಪ್ರಸಿದ್ಧ ಘೋಷಣೆ ಏನಾಗಿತ್ತು? ವೇದಗಳಿಗೆ ಮರಳಿ ಅಥವಾ ವೇದಗಳಿಗೆ ಹಿಂತಿರುಗಿ ಅಂತ ಪ್ರಸಿದ್ಧ. ಇದು ಭಾಳ ಇಂಪಾರ್ಟೆಂಟು. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಬಿಡ್ತಾರೆ, ಒಂದು ಸೈಡು ದಯಾನಂದ ಸರಸ್ವತಿ, ಇನ್ನೊಂದು ಸೈಡು ವೇದಗಳಿಗೆ ಹಿಂತಿರುಗಿ. ಆವಾಗ ನೀವು ಮ್ಯಾಚ್ ಮಾಡಬೇಕು, ವೇದಗಳಿಗೆ ಮರಳಿ ಅಂಥೇಳಿ. ಇಂಗ್ಲೀಷಲ್ಲಿ ಗೋ ಬ್ಯಾಕ್ ಟು ವೇದಾಸ್ ಅಂಥೇಳಿ, ಗೋ ಬ್ಯಾಕ್ ಟು ವೇದಾಸ್. ಇವರ ಮೊಟ್ಟ ಮೊದಲ ಬಾರಿಗೆ ಸ್ವರಾಜ್ ಎಂಬ ಪದವನ್ನು ಬಳಸಿದವರು ಇವರೇ. ಸ್ವರಾಜ್ ಎಂಬ ಪದವನ್ನು ಬಳಸಿದವರು ಯಾರು? ಮಹರ್ಷಿ ದಯಾನಂದ ಸರಸ್ವತಿಯವರು. ದಯಾನಂದ ಸರಸ್ವತಿಯವರು ಬಳಸಿರೋ ಪದ ಯಾವುದು? ಮೊಟ್ಟ ಮೊದಲಿಗೆ ಸ್ವರಾಜ್ಯ ಅಂತೇಳಿ. ನೆಕ್ಸ್ಟ್ ವಂದೇ ಮಾತರಂ ಬಗ್ಗೆ ನೋಡೋಣ ನ್ಯೂಸ್. ಏನು ವಂದೇ ಮಾತರಂ ಇದೆ? ನಮ್ಮ ಮೊನ್ನೆ ಯೂನಿಯನ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ, ವಂದೇ ಮಾತರಮನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ. ಏನು ನಮಗೆ ರಾಷ್ಟ್ರಗೀತೆ ಆದಮೇಲೆ ವಂದೇ ಮಾತರಮನ್ನು ನಾವು ಹಾಡಬೇಕಾಗತ್ತೆ. ಯಾವುದೇ ಸ್ಕೂಲ್ಗಳಲ್ಲಿ, ಸರ್ಕಾರಿ ಇದರಲ್ಲಿ ಸ್ಕೂಲ್ಗಳಲ್ಲಿ ನಿಮಗೆ ಈ ವಂದೇ ಮಾತರನ ಹಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಬೇಕಾದರೆ ಇದು ಕೃಷಿ ಅಲ್ಲ, ಇದು ಹೋಮ್ ಮಿನಿಸ್ಟ್ರಿ, ಗೃಹ ಸಚಿವಾಲಯ. ಕೇಂದ್ರ ಗೃಹ ಸಚಿವಾಲಯವು ವಂದೇ ಮಾತರಂ ಗೀತೆಯನ್ನು ಮಾತರಂ ಗೀತೆಯನ್ನು ಏನು ಮಾಡಿದ್ದಾರೆ? ಹಾಡಬೇಕಂಥೇಳಿ ಆದೇಶದ ಮುನ್ಸೂಚನೆಗಾಗಿ ಬಳಸಿಕೊಳ್ಳಲಾಗುತ್ತದೆ. ರಚನೆ ಇದು ಒಟ್ಟು 6 ಚರಣಗಳನ್ನು ಹೊಂದಿರುತ್ತದೆ. 6 ಸ್ಟ್ಯಾನ್ಸ್ ಇರ್ತವೆ, ಒಳಗೊಂಡಿದೆ. ಇತಿಹಾಸ, ಇದನ್ನು ನಮಗೆ ಏನು ವಂದೇ ಮಾತರಂ ಬರೆದವ್ರು ಯಾರು ಅಂತ ಗೊತ್ತಾಗಬೇಕು. ವಂದೇ ಮಾತರಂ ಬರೆದವ್ರು ಯಾರು? ಬಂಕಿಮಚಂದ್ರ ಚಟರ್ಜಿ. ಅವರ ಆನಂದ ಮಠ ಎಂಬ ಕಾದಂಬರಿಯಲ್ಲಿ, ಯಾವುದು? ಆನಂದ ಮಠ ಕಾದಂಬರಿಯಲ್ಲಿ ವಂದೇ ಮಾತರಂ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಹಾಗಾದರೆ ವಂದೇ ಮಾತರಂ ಗೀತೆಯನ್ನು ಬರೆದವರು ಯಾರು? ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿರೋದು. ನೆಕ್ಸ್ಟ್ ಇದು ಪ್ರಿವೆಂಟಿವ್ ಡಿಟೆನ್ಷನ್ ಅಂತೇಳಿ. ನೆಕ್ಸ್ಟ್ ಏನಿದೆ? ಮುನ್ನೆಚ್ಚರಿಕೆ ಬಂಧನ ಅಂತಿದೆ. ಇಲ್ಲಿ ನಮಗೆ ಸೋನಮ್ ವಾಂಗ್ಚುಕ್ ಅವರು ಇದೆಯಲ್ಲ, ಸೋನಮ್ ವಾಂಗ್ಚುಕ್ ಅವ್ರನ್ನ ನಾವು ಬಿಡುಗಡೆ ಕೊಡಲ್ಲ. ಯಾಕಂದರೆ ಇವರಿಗೆ ಪ್ರಿವೆಂಟಿವ್ ಡಿಟೆನ್ಷನಲ್ಲಿ ನಾವು ಜೈಲಿಗೆ ಹಾಕಿದ್ದೀವಂತ ಮಾನ್ಯ ಸರ್ಕಾರದವರು ಹೇಳ್ತಿರೋದು. ಸೊ ಏನು ಇದರಲ್ಲಿ ನಮಗೆ ಅವ್ರಿಗೆ ಯಾಕೆ ಹಿಡಿದು ನಮಗೆ ಬೇಕಾಗಿಲ್ಲ, ನಮಗೆ ಮಾಹಿತಿ ಬೇಕು. ಸಂವಿಧಾನದ ಯಾವ ವಿಧಿ ಪ್ರಕಾರ ಪ್ರಿವೆಂಟಿವ್ ಡಿಟೆನ್ಷನ್ ಬರುತ್ತೆ? ಫಂಡಮೆಂಟಲ್ ರೈಟಲ್ಲಿ ಆರ್ಟಿಕಲ್ ಎಷ್ಟನೇದು? 22ನೇ ಆರ್ಟಿಕಲ್ ಏನು ಹೇಳುತ್ತೆ? ಯಾವುದೇ ಅಪರಾಧ ನಡೆಯದಂತೆ ತಡೆಯಲು ಮುನ್ನೆಚ್ಚರಿಕೆಯಾಗಿ ಒಬ್ಬ ವ್ಯಕ್ತಿಯನ್ನು ಬಂಧಿಸುವುದನ್ನು ಇದು ತಿಳಿಸುತ್ತದೆ. ಇದನ್ನು ಮುನ್ನೆಚ್ಚರಿಕಾ ಕ್ರಮ ಎಂದು ಕರೆಯುತ್ತೇವೆ. ಸೊ ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಏನು? ಫಸ್ಟಿಗೆ ಈ ವ್ಯಕ್ತಿಯಿಂದ ಮುಂದೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂಥೇಳಿ ಅವರನ್ನು ಫಸ್ಟಿಗೆ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋದು. ಸೊ ಹಾಗಾಗಿ ಇದಕ್ಕೆ ಯಾವುದೇ ಬೇಲ್ ಇರೋಲ್ಲ, ನಾನ್ ಬೇಲೇಬಲ್ ಇದು. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು ವಿಧಿ ಎಷ್ಟನೇ ವಿಧಿ? ಆರ್ಟಿಕಲ್ 22. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಮೊರಾರ್ಜಿ ದೇಸಾಯಿ. ಅಂದರೆ ಮಾನ್ಯ ನರೇಂದ್ರ ಮೋದಿಯವರು ಅವರ ಚೇಂಬರಲ್ಲಿ ಮೊರಾರ್ಜಿ ದೇಸಾಯಿ ಫೋಟೋನ ಇಟ್ಟಿದ್ದಾರೆ. ಅದರದ್ದು ನ್ಯೂಸ್ ಬಂದಿದೆ. ಯಾಕೆ ಮೊರಾರ್ಜಿ ದೇಸಾಯಿ ಇಂಪಾರ್ಟೆಂಟ್ ಅಂತೇಳಿ? ಇವರು ಭಾರತ ರತ್ನ ಮತ್ತು ಪಾಕಿಸ್ತಾನದ ಅತ್ಯುನ್ನತ ಪ್ರಶಸ್ತಿಯಾದ ನಿಶಾನ್ ಎ ಪಾಕಿಸ್ತಾನ್ ಎರಡನ್ನೂ ಪಡೆದ ಏಕೈಕ ಭಾರತೀಯ ವ್ಯಕ್ತಿ ಇವರು. ಏಕೈಕ ಭಾರತೀಯ ವ್ಯಕ್ತಿ ಯಾವುದು? ಭಾರತ ರತ್ನ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಮತ್ತು ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ನಿಶಾನ್ ಎ ಪಾಕಿಸ್ತಾನ್. ಇವೆರಡನ್ನು ಪಡೆದ ಏಕೈಕ ವ್ಯಕ್ತಿ, ಒಬ್ಬನೇ ವ್ಯಕ್ತಿ ಇಂಡಿಯಾದವನು, ಭಾರತದವನು.
ನೆಕ್ಸ್ಟ್ ರಾಜ್ಯ ಪುನರ್ವಿಂಗಡಣಾ ಮಸೂದೆ ಬಗ್ಗೆ ನೋಡೋಣ. ಸ್ಟೇಟ್ ರಿಆರ್ಗನೈಸೇಷನ್. ಸೊ ಸ್ಟೇಟ್ ಆರ್ಗನೈಸೇಷನ್ ಬಿಲ್ಲನ್ನು ಇಲ್ಲಿ ಇನ್ನೂ ರೆಡಿ ಮಾಡ್ತಿದ್ದಾರೆ. ಸೊ ಸ್ಟೇಟ್ ರಿಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಬರುತ್ತೆ? ಇದು ಸ್ಟೇಟ್ ರಿಆರ್ಗನೈಸೇಷನ್ ಬಗ್ಗೆ ವಿಧಿ 3ರಲ್ಲಿ ಬರುತ್ತೆ. ವಿಧಿ 3 ಏನು ಹೇಳುತ್ತೆ? ಭಾರತ ಸಂವಿಧಾನದ 3ನೇ ವಿಧಿಯು ರಾಜ್ಯಗಳ ಪುನರ್ವಿಂಗಡಣೆ ಬಗ್ಗೆ ವಿವರಿಸುತ್ತದೆ. ಸೊ ಏನು ನಮಗೆ ಪಾರ್ಲಿಮೆಂಟಿಗೆ, ಸಂಸತ್ತಿಗೆ ಏನೇನು ಅಧಿಕಾರ ಕೊಟ್ಟಿದೆ ಇದು? ಹೊಸ ರಾಜ್ಯವನ್ನು ಸೃಷ್ಟಿಸುವುದು, ಸ್ಟೇಟನ್ನು ವಿಭಜಿಸುವುದು, ಇಲ್ಲ 2-3 ಸ್ಟೇಟನ್ನು ಜಾಯಿಂಟ್ ಮಾಡಿ ಹೊಸ ಸ್ಟೇಟನ್ನು ಕ್ರಿಯೇಟ್ ಮಾಡುವುದು, ಇದು ಸಂಸತ್ತಿಗೆ ಅಧಿಕಾರ ಕೊಟ್ಟಿದೆ. ರಾಜ್ಯದ ವಿಸ್ತರಣೆಯನ್ನು ಹೆಚ್ಚಿಸುವುದು ಮತ್ತು ಕಡಿಮೆ ಮಾಡುವುದು, ಅಂದರೆ ರಾಜ್ಯ ದೊಡ್ಡದಾಗಿದೆ ಅಂದರೆ ಅದನ್ನು ವಿಸ್ತರಣೆ ಕಡಿಮೆ ಮಾಡುವುದು ಮತ್ತು ಹೆಚ್ಚಿಸುವುದು. ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಇದರಲ್ಲಿ ನಾವು ಇತ್ತೀಚೆಗೆ ನಮ್ಮ ಸ್ಟೇಟ್ಗಳು ಕ್ರಿಯೇಟ್ ಆಗಿರೋದ್ರಿಂದ ಕೆಲವು ಆಯೋಗಗಳನ್ನು ರಚಿಸಿದ್ದೀವಿ. ಯಾವಾಗ? 1947ರಿಂದ ಕೆಲವು ಆಯೋಗಗಳನ್ನು ನಾವು ರಚಿಸಿದ್ದೀವಿ. ಫಸ್ಟ್ ಆಯೋಗ ಬಂದು ಪ್ರಮುಖ ಆಯೋಗಗಳು ಧಾರ್ ಆಯೋಗ 1948 ಮತ್ತು 1948ರಲ್ಲಿ ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಸೇರಿ 3 ಸೇರಿ ಅದೊಂದು ಸಮಿತಿ ಏನು ಮಾಡುತ್ತೆ, ಇವೆರಡು ಏನು ತೀರ್ಪು ಕೊಡ್ತಂದರೆ ಯಾವುದೇ ಭಾಷೆ ಆಧಾರದ ಮೇಲೆ ರಾಜ್ಯವನ್ನು ಪುನರ್ವಿಂಗಡಣೆ ಮಾಡಬಾರ್ದು ಅಂತ ಕೊಟ್ಟಾರೆ. ಯಾವುದೇ ರಾಜ್ಯಗಳ ರಚನೆಯನ್ನು ವಿರೋಧಿಸಿದವು. ನೆಕ್ಸ್ಟ್ ಬರೋದೇ ಫಜಲ್ ಅಲಿ ಆಯೋಗ. ಆಮೇಲೆ ಈ ತೀರ್ಪಾದ ಮೇಲೆ ನಮಗೆ ಆಂಧ್ರ ಪ್ರದೇಶ ಒಬ್ಬರು ಸ್ಟ್ರೈಕ್ ಮಾಡಿ ಒಂದು 50 ದಿನ ಉಪವಾಸ ಮಾಡಿ ಸತ್ತೋದ್ರಿಂದ ಆಂಧ್ರ ಪ್ರದೇಶ ಕ್ರಿಯೇಟ್ ಆಯಿತು ಹೊಸದಾಗಿ 1953ರಲ್ಲಿ. ಆವಾಗ ನಮಗೆ ಫಜಲ್ ಅಲಿ ಆಯೋಗ ರಚನೆ ಆಯಿತು. ಈ ಫಜಲ್ ಅಲಿ ಆಯೋಗನನ್ನು ನಾವೇನು ಅಂತೀವಿ? ಪುನರ್ವಿಂಗಡಣಾ ಆಯೋಗ, ರಾಜ್ಯ ಪುನರ್ವಿಂಗಡಣಾ ಆಯೋಗ ಎಂದು ಕರಿತೀವಿ. ಇದೇನು ಹೇಳುತ್ತೆ? ಸ್ಟೇಟನ್ನು ಲ್ಯಾಂಗ್ವೇಜ್ ಮೇಲೆ, ಭಾಷೆ ಮೇಲೆ ನಾವು ವಿಭಜನೆ ಮಾಡಬಹುದು ಅಂತ ಹೇಳುತ್ತೆ. ಸೊ ಇದರ ಶಿಫಾರಸ್ಸಿನಂತೆ 1956ರಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಯಿತು. ಹಾಗಾದರೆ ನಮಗೆ 1956ರಲ್ಲಿ ಟೋಟಲ್ ಎಷ್ಟು ಸ್ಟೇಟ್ಸ್ ಇದ್ವು? 14 ಸ್ಟೇಟ್ಸ್ ಇದ್ವು ಮತ್ತು 6 ಕೇಂದ್ರಾಡಳಿತ ಪ್ರದೇಶ ಇದ್ದು. ನೆಕ್ಸ್ಟ್ ಟಾಪಿಕ್ಕು ಎಕ್ಸಸೈಜ್ ವಾಯುಶಕ್ತಿ ಬಗ್ಗೆ ನಾವು ನೋಡೋಣ. ಇದೊಂದು ಎಕ್ಸಸೈಜು 2026ರಲ್ಲಿ ನಡೀತಾ ಇದೆ. ಸೊ ಇದು ಭಾರತೀಯ ವಾಯುಪಡೆಯ ಬೃಹತ್ ಶಕ್ತಿ ಪ್ರದರ್ಶನ. ಅಂದರೆ ಇದು ಫ್ಲೈಟ್ ಹಾರಾಡ್ತವೆ, ಇಂಪಾರ್ಟೆಂಟ್ ದೊಡ್ಡ ಫ್ಲೈಟು, ತೇಜಸ್ಸು ಅಂಥವೆಲ್ಲ ಹಾರಾಡೋದಕ್ಕೆ ಇದನ್ನು ಎಕ್ಸಸೈಜ್ ಅಂತೀವಿ ನಾವು. ಭಾರತೀಯ ವಾಯುಪಡೆಯ ಬೃಹತ್ ಶಕ್ತಿ ಪ್ರದರ್ಶನ ಎಲ್ಲಿ ನಡೀತಿದೆ? ಇದು ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಪೋಖ್ರಾನ್ ಫೈರಿಂಗ್ ರೇಂಜಲ್ಲಿ ನಡೀತಿದೆ. ಯಾವಾಗ ನಡೀತಿರೋದು? ಫೆಬ್ರವರಿ 17, 2026ರಲ್ಲಿ. ಅಂದರೆ ಮುಂದಿನ ದಿನದಲ್ಲಿ ಫೆಬ್ರವರಿ 17, 2020ರಲ್ಲಿ ಇದು ಎಕ್ಸಸೈಜ್ ವಾಯು ನಡೀತಾ ಇದೆ. ನೆಕ್ಸ್ಟ್ ಟಾಪಿಕ್ ಬಂದು 10ನೇ ಟಾಪಿಕ್ಕು ಭಾರತ್ ಮಾಲಾ ಯೋಜನಾ. ಭಾರತ್ ಮಾಲಾ ಪ್ರಾಜೆಕ್ಟ್ ಬಗ್ಗೆ ನೋಡೋಣ. ಇದು ರಸ್ತೆ ಮತ್ತು ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಬೃಹತ್ ಯೋಜನೆಯಾಗಿದ್ದು ಇದೇನು ಮಾಡುತ್ತೆ? ರಸ್ತೆಗಳು ಮತ್ತು ಹೆದ್ದಾರಿಗಳು ರಚಿಸೋಕ್ಕೆ ಬೃಹತ್ ಯೋಜನೆ. ಇದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯನ್ನು ಒಳಗೊಂಡಿದೆ. ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಇದು ಒಳಗೊಂಡಿದೆ. ಇದರ ಪ್ರಮುಖ 6 ಸ್ತಂಭಗಳ ಬಗ್ಗೆ ನಿಮಗೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಎಕನಾಮಿಕ್ ಕಾರಿಡಾರ್ ಅಂದರೆ ಕೈಗಾರಿಕೆ ಕ್ಷೇತ್ರಗಳಿಗೆ ಕನೆಕ್ಟಿವಿಟಿ. ಆಮೇಲೆ ಇಂಟರ್ ಕಾರಿಡಾರ್ ಅಂದರೆ ನಿಮಗೆ ಒಂದು ಕೈಗಾರಿಕೆ ಕ್ಷೇತ್ರದಿಂದ ಇನ್ನೊಂದು ಕೈಗಾರಿಕೆ ಕ್ಷೇತ್ರಕ್ಕೆ ಕಾರಿಡಾರು, ಅದರ ಜೊತೆಗೆ ಬೇರೆ ಬೇರೆ ಕಾರಿಡಾರು. ನೆಕ್ಸ್ಟು ಫೀಡರ್ ರೂಟ್ಸು, ನ್ಯಾಷನಲ್ ಕಾರಿಡಾರು, ಅದಾದಮೇಲೆ ನ್ಯಾಷನಲ್ ಇಂಪಾರ್ಟೆಂಟ್ ಹೈವೇಸ್ ಇರ್ತಾವಲ್ಲ ಆ ಕಾರಿಡಾರು. ಬಾರ್ಡರ್ ಮತ್ತು ಇಂಟರ್ನ್ಯಾಷನಲ್ ರಸ್ತೆ ಮತ್ತು ಬಾರ್ಡ್ರಲ್ಲಿರೋ ರಸ್ತೆಗಳನ್ನು ಕನೆಕ್ಟಿವಿಟಿ. ಕರಾವಳಿ ಮತ್ತು ಬಂದರು ಸಂಪರ್ಕ. ಸೊ ಆ ರೋಡ್ಗಳಿಗೆ ನಮಗೆ ಪೋರ್ಟ್ಗಳದ್ದು ಸಂಪರ್ಕ ಕೊಡುತ್ತೆ. ಸೊ ಇದರ ಇಂಪಾರ್ಟೆಂಟು ಯಾರು ಅನುಷ್ಠಾನ ಮಾಡ್ತಿದ್ದಾರೆ? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, NHIDCL ಮತ್ತು ರಾಜ್ಯ ಲೋಕೋಪಯೋಗಿ ಇಲಾಖೆ ಅಂದರೆ PWD
ಇವು ಮೂರು ಸೇರಿ ಈ ಪ್ರಾಜೆಕ್ಟನ್ನು ಅನುಷ್ಠಾನ ಮಾಡ್ತಾನೆ. ಸ್ಟೇಟ್ಗಳಲ್ಲಿ PW ಮಾಡುತ್ತೆ, ನ್ಯಾಷನಲ್ ಹೈವೇ, ಆಮೇಲೆ ಪೋರ್ಟ್ಗಳಲ್ಲಿ ನಿಮಗೆ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇವು ಸೇರಿ ಮಾಡುತ್ತದೆ. ಸೊ ಹಣಕಾಸು ಯಾರು ಕೊಡ್ತಾರೆ ಇದನ್ನು? ಸೊ ಇದರಲ್ಲಿ ಹೈಬ್ರಿಡ್ ಮಾಡೆಲ್ ಇದೆ. ಯಾವುದು? ಹೈಬ್ರಿಡ್ ಅನ್ಯೂಯಿಟಿ ಮಾಡೆಲ್ ಅಂತೇಳಿ, HAM ಹೈಬ್ರಿಡ್ ಅನ್ಯೂಯಿಟಿ ಮಾಡೆಲ್. ಇಲ್ಲಿ ಸರ್ಕಾರ 40% ಶೇರ್ ಮಾಡಿದರೆ ಖಾಸಗಿ ಸಂಸ್ಥೆಗಳು 60% ಸೇವ್ ಮಾಡುತ್ತದೆ. ಯಾವುದು? ಸರ್ಕಾರ 40%, ಖಾಸಗಿ ಸಂಸ್ಥೆಗಳು 60%. ಸೊ ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಟಾಪಿಕ್ ಮುಕ್ತಾಯವಾಗಿ ಆಯಿತು. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿರಿ. ಲೈಕ್ ಮಾಡಿದೆ ಅಂದರೆ ಭಾಳ ಜನಕ್ಕೆ ಹರಡುತ್ತಿದೆ. ಅದರ ಜೊತೆಗೆ ಸಬ್ಸ್ಕ್ರೈಬ್ರು ಮಾಡಿರಿ, ಭಾಳ ಹೆಲ್ಪ್ ಆಗುತ್ತೆ. ನಾನು ಡೈಲಿ ನಿಮಗೆ ಕರೆಂಟ್ ಅಫೇರ್ಸನ್ನು ಹಾಕ್ತಾ ಇರ್ತೀನಿ. ನನ್ನ PDF ಬೇಕಾದರೆ ನನ್ನ ಚಾನಲ್ ಇದೆ, ಗಂಗು ಅಕಾಡೆಮಿ ಅಂತೇಳಿ ಸರ್ಚ್ ಮಾಡಿರಿ. ಯಾವುದು? ಗಂಗು ಅಕಾಡೆಮಿ ಅಂತೇಳಿ. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಸೊ ದಯವಿಟ್ಟು ಹೋಗಿ ನೀವು ಈ PDF ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿಗೆ ನನ್ನ ಕರೆಂಟ್ ಅಫೇರ್ಸ್ ಬಗ್ಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.